ವ್ಯೂಹದಲ್ಲಿ ಸಿಲುಕಿರುವ ಸಿಎಂಗೆ ಟೆನ್ಷನ್ ಶುರುವಾಗಿದೆ. ಮೂಡ ತೂಗು ಗತಿಯಲ್ಲಿ ಸಿದ್ದರಾಮಯ್ಯ ಇದೀಗ ಪರದಾಟವನ್ನ ನಡೆಸ್ತಾ ಇರುವುದು ನೆನೆ ಸಿಎಂ ಸಿದ್ದರಾಮಯ್ಯ ಪಾಲಿಗೆ ಅಮಂಗಳ ದಿನವಾಗಿತ್ತು. ಮೋಡ ಕೇಸ್ನಲ್ಲಿ ಸಿದ್ದರಾಮಯ್ಯಗೆ ಶುರುವಾಗಿದೆ ಢವಢವ. ಸಿಎಂ ಸಿದ್ದರಾಮಯ್ಯನವರಿಗೆ ಇವತ್ತೂ ಕೂಡ ಅಗ್ನಿ ಪರೀಕ್ಷೆ. ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಇವತ್ತು ಮೂಡ ಕೇಸ್ ಇದೆ. ಆ ವ್ಯೂಹದಲ್ಲಿ ಸಿಲುಕಿರುವ ಸಿದ್ದುಗಂತೂ ಸಿಕ್ಕಾಪಟ್ಟೆ ಟೆನ್ಷನ್. ಎಫ್ಐಆರ್ ಭೀತಿಯಿಂದ ಸಿದ್ದರಾಮಯ್ಯಗೆ ಇವತ್ತಾದ್ರೂ ರಿಲೀಫ್ ಸಿಗತ್ತಾ? ನಿನ್ನೆ ಅಂತೂ ಹೈಕೋರ್ಟ್ನಲ್ಲಿ ವಜಾ ಆಯಿತು ಆಗದಂತಹ ಅರ್ಜಿ. ಇವತ್ತು ಎಫ್ಐಆರ್ ವಿಚಾರದಲ್ಲಿ ಜನಪ್ರತಿನಿಧಿಗಳ ಕೋರ್ಟ್ ಏನ್ ಹೇಳತ್ತೆ? ಮೂಡ ತೂಗುಗತ್ತಿ ಸಿದ್ದರಾಮಯ್ಯನವರ ತಲೆಯ ಮೇಲೇನೆ ತೂಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಪಾಲಿಗೆ ಮಂಗಳವಾರ ಮಂಗಳಕರವಾಗಿರಲಿಲ್ಲ. ನಿನ್ನೆ ಬಂದ ತೀರ್ಪು ಅವರಿಗಂತೂ ಕಂಪ್ಲೀಟ್ ಅವರ ಲೆಕ್ಕಾಚಾರಗಳನ್ನೇ ತಲೆ ಕೆಳಗೆ ಮಾಡಿತು. 82ನೇ ಸಿಸಿಎಚ್ ಕೋರ್ಟ್ನಲ್ಲಿ ಇಂದು ಪ್ರಕರಣದ ವಿಚಾರಣೆ. ಮೂಡ ಹಗರಣದ ಸಂಬಂಧ ಎಫ್ಐಆರ್ ಅನ್ನ ಪ್ರಶ್ನಿಸಿ ಅರ್ಜಿಯನ್ನ ಹಾಕಿರುವುದು ಇವತ್ತು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಎಫ್ಐಆರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರ್ಧಾರವಾಗುತ್ತೆ ಭವಿಷ್ಯ. ನಿನ್ನೆ ಅಂತೂ ಎಲ್ಲವೂ ಫೇಲ್ಯೂರ್ ಆಯ್ತು ಅವ್ರು ಅಂದ್ಕೊಂಡಿದ್ದು. ಇವತ್ತು ಮೂಡ ಕೇಸ್ನಲ್ಲಿ ರಿಲೀಫ್ ಸಿಗತ್ತಾ ಇಲ್ವಾ, ಅದು ಎಫ್ಐಆರ್ ವಿಚಾರದಲ್ಲಿ ಅನ್ನೋದು ಗೊತ್ತಾಗುತ್ತೆ. ಸಿಸಿಎಚ್ ಕೋರ್ಟ್ನಲ್ಲಿ ಖಾಸಗಿ ದೂರಿನ ವಿಚಾರಕ್ಕೆ ಸ್ನೇಹಮಯಿ ಕೃಷ್ಣ ಆಗಿರಬಹುದು, ಅವ್ರುಗಳೇನು ಎಫ್ಐಆರ್ ಹಾಕಿದ್ರು, ಅದ್ರ ಜೊತೆಗೆ ಸಾಕಷ್ಟು ಎಫ್ಐಆರ್ಗಳು ಬಂದಿತ್ತು. ಎಫ್ಐಆರ್ಗಳ ವಿಚಾರದಲ್ಲಿ ಇವತ್ತು 82ನೇ ಸಿಸಿಎಚ್ ಅಂದ್ರೆ ಜನಪ್ರತಿನಿಧಿಗಳ ನ್ಯಾಯಾಲಯ ತನಿಖೆಗೆ ಮುಂದಾಗಿದ್ದು ಇವತ್ತು ಭವಿಷ್ಯ ಹೊರಬೀಳತ್ತೆ. ವಿಶೇಷ ಕೋರ್ಟ್ನಲ್ಲಿ ತೀರ್ಪಿದೆ. ನಿನ್ನೆ ಮಾತ್ರ ಅಲ್ಲ, ಇವತ್ತು ನೋಡಿ ಬಿಗ್ ಡೇನೆ ಸಿದ್ದರಾಮಯ್ಯನವರಿಗೆ. ನೇ ಸಿಸಿಎಚ್ ಕೋರ್ಟ್ನಲ್ಲಿ ಮೂಡ ಕೇಸ್ ಅರ್ಜಿ ವಿಚಾರಣೆ ನಡೆಯುತ್ತೆ. ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಮೂಡ ಕೇಸ್ ಸಿಸಿಎಚ್ ಕೋರ್ಟ್ಗೆ ಖಾಸಗಿ ದೂರು ಸಲ್ಲಿಸಿದೆ. ಅರ್ಜಿದಾರರು ದೂರಿನ ಅನ್ವಯ ಎಫ್ಐಆರ್ ವಿಚಾರಣೆ ಇದ್ದು ಇವತ್ತು ಏನು ಆಗತ್ತೆ ಸದ್ಯದ ಕುತೂಹಲ. ಇಲ್ಲೂ ಹಿನ್ನಡೆಯಾದ್ರೆ ಮುಂದೇನು ಸಿದ್ದರಾಮಯ್ಯನವರ ಕುರ್ಚಿಯ ಕತೆ? ತನಿಖೆಗೆ ಹೈಕೋರ್ಟ್ ಸಮ್ಮತಿಯನ್ನು ಕೊಟ್ಟಿದ್ದು ಕೆಳ ನ್ಯಾಯಾಲಯಗಳಿಗೆ ಗ್ರೀನ್ ಸಿಗ್ನಲ್ ಕೊಟ್ಟಂಗಾಗಿದೆ ಅಂತ ಹೇಳ್ತಾ ಇದ್ದಾರೆ. ಎಫ್ಐಆರ್ ಅರ್ಜಿ ಕೋರ್ಟ್ ಮೆಟ್ಟಿಲೇರಿರೋ ಸಿದ್ದರಾಮಯ್ಯನವರು ಇವತ್ತು 10:30 ಸುಮಾರಿಗೆ ತೀರ್ಪು ಬರುತ್ತೆ ಅಂತ ಹೇಳಲಾಗ್ತಾ ಇದೆ ಮೂಡ ಕೇಸ್ನ ವಿಚಾರ. ಮೂಡ ತೂಗುಗತಿಯಲ್ಲಿ ಸಿದ್ದರಾಮಯ್ಯನವರು ಪರದಾಟವನ್ನ ನಡೆಸ್ತಾ ಇದ್ದಾರೆ. ನಿನ್ನೆ ನೋಡಿದ್ರೆ ಹೈಕೋರ್ಟ್ನಲ್ಲಿ ಸಿದ್ದರಾಮಯ್ಯನವರು ಸಲ್ಲಿಸಿದ ಅರ್ಜಿ ವಜಾ ಆಗತ್ತೆ.
ಇವತ್ತು ವಿಶೇಷ ನ್ಯಾಯಾಲಯದಲ್ಲಿ ಮತ್ತೆ ತನಿಖೆ ಇದೆ. ಸದ್ಯ ನೆನೆ ಹೈಕೋರ್ಟ್ನಲ್ಲಿ ಸಿದ್ದರಾಮಯ್ಯ ಸಲ್ಲಿಸಿದ ಅರ್ಜಿ ವಜಾ ಆಗಿತ್ತು. ಆ ಹಿನ್ನೆಲೆ ಇದೀಗ ಮುಂದಿನ ಹೋರಾಟದ ಹಾದಿ ಯಾವ ತರ ಇರಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾರಂತೆ ಸಿದ್ದರಾಮಯ್ಯನವರ ಪರವಾದ ವಕೀಲರು. ಅರ್ಜಿಯನ್ನ ಸಲ್ಲಿಸಿದ್ದು ಮೇಲ್ಮನವಿ ಸಲ್ಲಿಸಲು ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಸುಪ್ರೀಂಗೆ ಹೋಗಿ ಅಲ್ಲಿ ನಾವು ಹೋರಾಟವನ್ನ ಮಾಡ್ತೀವಿ ಅಂತ. ಯಾಕಂದ್ರೆ ಇಲ್ಲಂತೂ ವಜಾ ಆಯ್ತು, ಸುಪ್ರೀಂ ಕೋರ್ಟ್ನಲ್ಲಾದ್ರೆ ನಮಗೆ ನ್ಯಾಯ ಸಿಗತ್ತಾ ಅಂತ ಗೊತ್ತಿಲ್ಲ. ಸಿಗತ್ತಾ ಏನು ಎತ್ತ ಅನ್ನೋದಂತೂ ಗೊತ್ತಿಲ್ಲ. ಬಟ್ ಹೋಗ್ಬೇಕು, ಸುಪ್ರೀಂಗೆ ಹೋಗ್ಬೇಕನ್ನೋ ತಯಾರಿ ಅಂತೂ ನಡೀತಾ ಇದೆ. ಹೈಕೋರ್ಟ್ನಲ್ಲಿ ಅರ್ಜಿ ವಜಾ ಆಗಿದೆ, ಇನ್ನು ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕು. ಹೈಕೋರ್ಟ್ ಇಂದ ನಾನು ಕೆಳ ದರ್ಜೆಯ ಕೋರ್ಟ್ಗಂತೂ ಹೋಗಕ್ಕಾಗಲ್ಲ. ಜನಪ್ರತಿನಿಧಿಗಳ ಕೋರ್ಟು ಅದು ಇದು ಅನ್ಕೊಂಡು ಹೋಗ್ಬೇಕಾಗಿರೋದೇ ಸುಪ್ರೀಂ ಕೋರ್ಟ್ಗೆ. ಸುಪ್ರೀಂ ಕೋರ್ಟ್ನಲ್ಲಿ ಬರೋ ತೀರ್ಪೆ ಸುಪ್ರೀಂ ಆಗಿರುತ್ತೆ. ಅಲ್ಲಿಂದ ಮತ್ತೆಲ್ಲೂ ಹೋಗಕ್ಕಾಗಲ್ಲ. ಸುಪ್ರೀಂ ಕೋರ್ಟಲ್ಲಿ ಏನೇ ಬಂದರೂ ಅದನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು. ಸುಪ್ರೀಂಗೆ ಹೋಗೋಕೆ ಮೇಲ್ಮನವಿ ಸಲ್ಲಿಸೋದಕ್ಕೆ ಮುಂದಾಗಿದ್ದಾರಂತೆ ವಕೀಲರು. ಅಭಿಷೇಕ್ ಮನು ಸಿಂಘ್ವಿ ಅವರು ಸಿದ್ದರಾಮಯ್ಯನವರ ಪರವಾಗಿ ನಿರಂತರ ವಾದ ಮಾಡಿದ್ರು ಕೋರ್ಟ್ನಲ್ಲಿ. ಆದರೆ ಸಾಲಿಸಿಟರ್ ಕೊಟ್ಟಂತಹ ದಾಖಲೆ ಆಗಿರಬಹುದು, ಅವರ ವಾದವನ್ನ ಆಲಿಸಿ ಕೋರ್ಟ್ ನಿನ್ನೆ ಅರ್ಜಿಯನ್ನ ವಜಾ ಮಾಡಿದೆ. ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ತಡೆಯಾಜ್ಞೆಗೆ ಅರ್ಜಿ. ಕಾನೂನು ಹೋರಾಟದ ಕುರಿತು ಮತ್ತೊಂದು ಹೆಜ್ಜೆ ಮುಂದೆ ಹೋಗ್ತಾರೆ ಸುಪ್ರೀಂಗೆ ಅಂತ ಹೇಳಲಾಗ್ತಾ ಇದೆ. ಅಲ್ಲಂತೂ ಗೆಲುವು ನಮ್ಮದೇ ಅಂತ ಅನ್ಕೊಂಡಿದ್ದಾರೆ. ಗೆಲುವು ಸಾಧಿಸ್ತೀವಿ ನಾವು ಅಂತ. ಮೇಲ್ಮನವಿಯನ್ನ ಸಲ್ಲಿಸೋದಿಕ್ಕೆ ಹೋರಾಟವನ್ನ ಮಾಡ್ತಾ ಇದ್ರೆ, ಇನ್ನೊಂದು ಕಡೆ ಕಾನೂನು ಹೋರಾಟದ ಕುರಿತು ಮತ್ತೊಂದು ಬಿಗ್ ಮೀಟಿಂಗ್ ಅನ್ನ ಸಿಎಂ ಸಿದ್ದರಾಮಯ್ಯನವರು ಮಾಡ್ತಾರಂತೆ. ಮುಂದೆ ಯಾವ ರೀತಿ ನಾವು ಕಾನೂನಿನ ಹೋರಾಟವನ್ನ ಮಾಡ್ತೀವಿ ಅಂತ ಹೇಳಿ. ಯಾಕಂದ್ರೆ ಅವರ ವಿರುದ್ಧ ಈಗಾಗಲೇ ಅರ್ಜಿ ವಜಾ ಆಗಿದೆ, ತೀರ್ಪು ಬಂದಿದೆ. ಸೊ ಆ ಹಿನ್ನೆಲೆ ಅವ್ರು ನೆನ್ನೆನೆ ಹೇಳ್ತಾ ಇದ್ರು, ಅರ್ಜಿ ವಜಾ ಆದ್ರೂ ಬಿಟ್ರು ಅದನ್ನ ನಾವು ಅಕ್ಸೆಪ್ಟ್ ಮಾಡ್ಕೊಳ್ತೀವಿ, ಮುಂದೆ ನಾವು ಯಾವ ರೀತಿ ಹೋರಾಟ ಮಾಡಬೇಕು ಮಾಡ್ತೀವಿ ಅಂತ. ಸೊ ಹೋರಾಟದ ರೂಪುರೇಷೆ ಕುರಿತು ಸಚಿವ ಸಂಪುಟ ಸಭೆಯನ್ನ ಸಿದ್ದರಾಮಯ್ಯನವರು ಕರೆದಿದ್ದಾರೆ. ನಿನ್ನೆ ಕೂಡ ತುರ್ತು ಸಭೆಯನ್ನ ಕರೆದಿದ್ರು ಸಿದ್ದರಾಮಯ್ಯನವರು. ಇವತ್ತು ಮತ್ತೆ ಸಚಿವ ಸಂಪುಟ ಸಭೆಯನ್ನ ಕರೆದಿದ್ದಾರೆ. ಸಿದ್ದರಾಮಯ್ಯನವರ ವಿರುದ್ಧ ನ್ಯಾಯಾಲಯದಲ್ಲಿ ತೀರ್ಪು ಬಂದ ಹಿನ್ನೆಲೆ ಇವತ್ತು ಸಚಿವ ಸಂಪುಟ ಸಭೆಯನ್ನ ಕರೆದಿದ್ದಾರೆ. ಕಾನೂನು ಹೋರಾಟದ ಕುರಿತು ಮತ್ತೊಂದು ಬಿಗ್ ಮೀಟಿಂಗ್ ಅನ್ನ
ಮೀಟಿಂಗಿಗೆ ಸಿದ್ಧರಾಗಿದ್ದಾರೆ. ಸೊ ನಾಳೆ ಸಚಿವ ಸಂಪುಟ ಸಭೆಯನ್ನ ಕರೆದಿದ್ದಾರೆ. ಇವತ್ತು ಕೇರಳಕ್ಕೆ ಹೋಗ್ತಾ ಇದ್ದಾರಂತೆ ಸಿಎಂ. ಸೊ ಹಂಗಾಗಿ ಮೋಸ್ಟ್ ಪ್ರಾಬಬ್ಲಿ ನಾಳೆ ಸಚಿವ ಸಂಪುಟ ಸಭೆಯನ್ನ ಕರೆದಿರಬಹುದು. ಮುಡಾ ಹಗರಣದಲ್ಲಿ ಗವರ್ನರ್ ಆದೇಶವನ್ನ ಹೈಕೋರ್ಟ್ ಎತ್ತಿ ಹಿಡಿದಿತ್ತು. ರಾಜಭವನದ ದುರ್ಬಳಕೆ ಅಂತ ಹೇಳಿ ಸಿದ್ದರಾಮಯ್ಯನವರ ಸರ್ಕಾರ ಅವತ್ತಿನಿಂದಲೂ ಘಂಟಾಘೋಷವಾಗಿ ಹೇಳ್ತಾ ಇದೆ. ಸಚಿವ ಸಂಪುಟ ಸಭೆ ಹಿಂದೆನೂ ಮಾಡಿದ್ರು. ರಾಜ್ಯಪಾಲರ ಪ್ರಾಸಿಕ್ಯೂಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ನಾಳೆ ಮತ್ತೊಮ್ಮೆ ಸಚಿವ ಸಂಪುಟ ಸಭೆ. ಸಚಿವ ಸಂಪುಟ ಸಭೆಯಲ್ಲಿ ಏನ್ ನಿರ್ಧಾರ ಆಗಬಹುದು ಅಂದ್ರೆ ಅಲ್ಲೆಲ್ಲರೂ ಒಗ್ಗಟ್ಟಾಗಿ ಸಿಎಂ ಜೊತೆಗಿರುವಂಥದ್ದು, ಜೊತೆಗೆ ನಾವೆಲ್ಲ ಒಟ್ಟಾಗಿನೇ ಕಾನೂನು ರೀತಿಯಾಗಿ ಹೋರಾಟವನ್ನ ಮಾಡೋಣ, ಈ ವಿಚಾರಗಳು ಆಗಬಹುದು. ಎಲ್ಲರೂ ಒಮ್ಮತದ ನಿರ್ಧಾರ, ಎಲ್ಲರೂ ಒಟ್ಟಿಗೆ ಇರೋದು. ಈ ತರ ಆದಾಗ ಪಕ್ಷ ಗೆಲ್ಲತ್ತೆ ಅಂತ. ಸೊ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕೋದಾ ಅಥವಾ ಅರ್ಜಿ ಹಾಕಿ ಯಾವ ರೀತಿ ಹೋರಾಟ ಮಾಡೋದು, ದಾಖಲೆಗಳು ಪ್ರಮುಖ ಆಗುತ್ತೆ. ಸುಪ್ರೀಂ ಕೋರ್ಟ್ ಆಗ್ಲಿ ಹೈಕೋರ್ಟ್ ಆಗ್ಲಿ ದಾಖಲೆಗಳು ಪ್ರಮುಖ ಆಗುತ್ತೆ. ಯಾಕಂದ್ರೆ ಈಗ ಹೈಕೋರ್ಟ್ ತೀರ್ಪನ್ನ ಕೊಟ್ಟಿದೆ ಅಂದ್ರೆ ಹೈಕೋರ್ಟ್ ತೀರ್ಪನ್ನ ಯಾರು ಪ್ರಶ್ನೆ ಮಾಡಕ್ ಆಗಲ್ಲ. ಈಗ ಅವರು ಅದನ್ನ ವಿರೋಧಿಸಿ ಹೋಗ್ಬೋದು ಸುಪ್ರೀಂ ಕೋರ್ಟ್ಗೆ, ಬಟ್ ಯಾಕೆ ಈ ತೀರ್ಪು ಕೊಟ್ರಿ ಅಂತ ಕೇಳಕ್ ಯಾರಿಗೂ ಆಗಲ್ಲ. ಸೊ ದಾಖಲೆಗಳು ನಮ್ಮ ಪರವಾಗಿದೆ ಅಂತ ಅವ್ರು ಸುಪ್ರೀಂ ಕೋರ್ಟ್ಗೆ ಹೋಗಬೇಕು ಅಷ್ಟೇ. ಸೊ ಇತ್ತ ಕಾನೂನು ಹೋರಾಟದ ಕುರಿತು ಮತ್ತೊಂದು ಬಿಗ್ ಮೀಟಿಂಗ್ ಕರೆದಿದ್ದು ನಾಳೆ ಸಚಿವ ಸಂಪುಟ ಸಭೆ ಇದೆ. ನಾನು ಹೇಳ್ದಂಗೆ ಇವತ್ತೇನೋ ಕೇರಳಕ್ಕೆ ಹೋಗ್ತಾರಂತೆ ಸಿದ್ದರಾಮಯ್ಯನವರು ಮೋಸ್ಟ್ ಪ್ರಾಬಬ್ಲಿ. ಹಾಗಾಗಿ ನಾಳೆ ಸಚಿವ ಸಂಪುಟ ಸಭೆಯನ್ನ ಕರೆದಿದ್ದಾರೆ ಅಂತ ಅನ್ಸುತ್ತೆ. ವಿಧಾನಸೌಧದಲ್ಲಿ ಸಚಿವ ಸಂಪುಟ ಸಭೆ ನಡೆಯುತ್ತೆ, ಸಭಾ ಮಂದಿರದಲ್ಲಿ. ಸೊ ಎಲ್ಲಾ ಸಚಿವರು ಹಾಜರಾಗಬೇಕು ಅನ್ನೋದಿದೆ. ಹೈಕಮಾಂಡ್ಗೆ ಹೈಕೋರ್ಟ್ನಲ್ಲಾದ ವಿಚಾರ ಈಗಾಗಲೇ ಹೋಗಿರುತ್ತೆ. ಸೊ ಹೈಕಮಾಂಡ್ ಕೂಡ ಮಾತನಾಡಿರಬಹುದು. ಮತ್ತೊಮ್ಮೆ ನೀವು ಸಚಿವರ ಜೊತೆಗೆ ಮಾತಾಡಿ ಅವ್ರೇನು ಹೇಳ್ತಾರೆ, ಒಮ್ಮತದ ತೀರ್ಮಾನ ಅದನ್ನ ನೋಡಿ ಅಂತ ಹೇಳಿ. ಯಾಕಂದ್ರೆ ಅವ್ರ ಕುರ್ಚಿ ಕೂಡ ಈಗ ಶೇಕ್ ಆಗ್ತಾ ಇದೆ, ಸಿದ್ದರಾಮಯ್ಯನವರ ಕುರ್ಚಿ. ಹಂಗಾಗಿ ಸುಪ್ರೀಂ ಅಥವಾ ಮುಂದಿನ ಮಾರ್ಗಗಳ ಕುರಿತು ಸಭೆ. ನಾಳೆ ಸಚಿವ ಸಂಪುಟ ಸಭೆಯನ್ನ ಕರೆದಿದ್ದಾರೆ. ಸೊ ನೋಡೋಣ ಸಚಿವರ